ಯಾಕೆ ಅಂದ್ರೆ ಆಟೋ ಎಕ್ಸ್ಪೋ ಇದೆ. ಸೊ ಇಷ್ಟೊಂದು ದಿನದಿಂದ ಕಾಯ್ತಾ ಇದ್ವಿ ಇಲ್ಲಿ ಹೋಗ್ಬೇಕು ಅಂತ. ಆಗ್ಲೇ ನ್ಯೂಸ್ ಗೊತ್ತಾಗ್ತದೆ ಗಾಡಿಲಿ ಹೋಗ್ತಾ ಇರೋದು ನಾನು ನಮ್ಮ ಅಣ್ಣ ಅವರೆಲ್ಲ. ಸೊ ಲೆಟ್ಸ್ ಗೋ. ಆಮೇಲೆ ಡ್ಯೂಕು GT ಆಮೇಲೆ ಹೆಸರು ವೈಟ್ ಕಲರ್ ಗಾಡಿ ಹೆಸರು ಗೊತ್ತಾಯ್ತಿಲ್ಲ ಗೈಸ್ ನಂಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹೇ ವಾಟ್ ಇಸ್ ಅಪ್ ಫ್ಯಾಮ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಹೇಗಿದ್ರಲ್ಲ, ನಾವು ಸೂಪರ್ ಇದೀವಿ, ನೀವು ಚೆನ್ನಾಗಿದ್ದೀರ ಅಂದ್ಕೊಂಡಿನಿ. ಅಂಡ್ ಗೈಸ್ ನಾವು ಹೋಗ್ತಾ ಇರೋದು ಇವಾಗ ತುಮಕೂರಿಗೆ ಗ್ಲಾಸ್ ಹೌಸ್ಗೆ. ಯಾಕೆ ಅಂದ್ರೆ ಆಟೋ ಎಕ್ಸ್ಪೋ ಇದೆ. ಸೊ ಇಷ್ಟೊಂದು ದಿನದಿಂದ ಕಾಯ್ತಾ ಇದ್ವಿ ಇಲ್ಲಿ ಹೋಗ್ಬೇಕು ಅಂತ. ಆಗ್ಲೇ ನ್ಯೂಸ್ ಗೊತ್ತಾಗ್ತಿಂದ ಅಂಡ್ ಈಗ ಹೋಗೋಣ. ಸೊ ಬಾಗ್ಲ ಹಾಕೋಣ ಫಸ್ಟ್. ಮನೆ ಬಾಗ್ಲಾಗಿ ಗಾಡಿಲಿ ಹೋಗ್ತಾ ಇರೋದು ನಾನು ನಮ್ಮ ಅಣ್ಣ ಅವರೆಲ್ಲ. ಸೊ ಗೈಸ್ ನಾವೀಗ ಹೋಗ್ತಾ ಇದೀವಿ ನೋಡಿ, ಬೆಳಗುಂದಲ್ಲಿ ಇದೀವಿ. ಇನ್ನು ಸ್ವಲ್ಪ ಹೊತ್ತು ಹೋಗ್ತೀವಿ. ಅಂಡ್ ಇನ್ನೊಂದ್ ಗಾಡಿಯಲ್ಲಿ ಬಂದವ್ರೆ. ಸೊ ಅವ್ರು ಆಗ್ಲೇ ಹೋಗಿರ್ಬೇಕು, ಆಗ್ಲೇ ನಮ್ಗಿಂತ ಮುಂಚೆನೆ ಅವ್ರು ಪೆಟ್ರೋಲ್ ಹಾಕ್ಸ್ತಿದ್ವಿ. ಸೊ ಅದಕ್ಕೋಸ್ಕರ ಅಲ್ಲಿ ಟೈಮ್ ಆಗೈತೆ. ಅಂಡ್ ಈಗ ಗಾಡಿ ಓಡಿಸ್ತಿದ್ದೆ, ಕೊಟ್ಟೆ. ಯಾಕೆ ಅಂದ್ರೆ ವಿಡಿಯೋ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ. ಅಂಡ್ ಈಗ ಸ್ವಲ್ಪ ಹೊತ್ತು ಬೇಗ ಹೋಗಿ ಅಲ್ಲಿ ಹೋಗಿ ಶೋ 9 ಗಂಟೆ ಮುಗಿಯೋದು, ಬೆಳಿಗ್ಗೆ 11 ಗಂಟೆ ಸ್ಟಾರ್ಟ್ ಆಗುತ್ತೆ. ನಿನ್ನೆ ಮತ್ತೆ ಇವತ್ತಿತ್ತು, ಇವತ್ತು ಕ್ಲೋಸ್ ಆಗುತ್ತೆ. ಸೊ ಲೆಟ್ಸ್ ಗೋ ಬಾಯ್ಸ್. ನೋಡೋಣ ಇನ್ನು ಯಾರ್ಯಾರು ಯೂಟ್ಯೂಬರ್ಸ್ ಬಂದಿದ್ದಾರೆ ಅಂತ ಅಲ್ಲಿ ಹೋಗಿ ಚೆಕ್ ಮಾಡೋಣ. ಸೊ ಗೈಸ್ ನೋಡಿ, ಗ್ಲಾಸ್ ಹೌಸಿಗೆ ಬಂದಿದ್ದೀವಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದೇ ಗ್ಲಾಸ್ ಹೌಸ್, ತುಮಕೂರಿನ ಗ್ಲಾಸ್ ಹೌಸ್ ಇದೆ. ಸೊ ಇದ್ರೊಳಗೆ ಹೋಗೋಣ ಫಸ್ಟ್. ನೋಡ್ರಿ ನಮ್ಮ ಬಾಸ್ ಆಂಜನೇಯ ಸ್ಟ್ಯಾಚು ಎಲ್ಲ ಇದೆ. ಸೊ ಗೈಸ್ ನೋಡಿ, ನಮ್ಮ ತುಮಕೂರಿನ ಗ್ಲಾಸ್ ಹೌಸಿಗೆ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಅಂಡ್ ಇಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು 50 ರುಪೀಸ್ ಗೈಸ್. ಅಂಡ್ ಒಳಗಡೆ ನಾನು ಒಂದು ರೀಲ್ಸ್ ಅಲ್ಲಿ ನೋಡಿದಾಗ ಸೊ ನೋಡೋಣ ಇನ್ನ ಏನೇನಿದೆ ಅಂತ. ಸೊ ಗೈಸ್ ನೋಡಿ, ಹಯಾಬುಸಾ, ಆಮೇಲೆ ಡ್ಯೂಕು GT ಆಮೇಲೆ ಹೆಸರು ವೈಟ್ ಕಲರ್ ಗಾಡಿ ಹೆಸರು ಗೊತ್ತಾಯ್ತಿಲ್ಲ ಗೈಸ್ ನಂಗೆ. ಅಂಡ್ ಇಲ್ಲಿ ನೋಡಿ ನಮ್ಮ ನಿಂಜಾ ಹೆಂಗಿದೆ, ಕ್ರೇಜಿ ಆಗಿದೆ ಗೈಸ್ ಬೈಕ್ಗಳು. ಅಂಡ್ ಸ್ಟಂಟ್ಸ್ಗಳು ಇದಾವೆ, ಇನ್ನು ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಕ್ಲಿಯರ್ ಆಗಿ. ಸೊ ಗೈಸ್ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ BMW ಅಂಡ್ ಈ ಕಡೆ ರಾಯಲ್ ಎನ್ಫೀಲ್ಡ್, ಟ್ರಯಂಫ್, KTM ಎಲ್ಲ ಗಾಡಿಗಳು, ಶೋರೂಮ್ ಗಾಡಿಗಳು ಎಲ್ಲ ತಗೊಂಡ್ಬಂದು ನಿಲ್ಸಿದ್ದಾರೆ. ಹೊಸದಾಗಿ ಯಾವ್ದು ಲಾಂಚ್ ಆಗಿದೆಯೋ ಅದೆಲ್ಲ ಬಂದಿದೆ. ಅಂಡ್ ನೋಡಿ ಚೇಟಾ ಆಮೇಲೆ TVS ಅವರು ಎಲ್ಲಾರ್ದು ಬಂದಿದೆ. ಹೋಗಿ ಹತ್ರಕ್ಕೆ ಹೋಗಿ ನೋಡ್ಬೋದು ಗಾಡಿಗಳನ್ನ. ಸೊ ಗೈಸ್ ಇಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ ಡ್ಯೂಕ್ ಏನ್ ಕ್ರೇಜಿಯಾಗಿ ಕಾಣಿಸ್ತಿದೆ ಅಂದ್ರೆ ಅದು 200cc ಗಾಡಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ಅಡ್ವೆಂಚರ್, ಇದು 390cc ಗಾಡಿ. ಅಂಡ್ ಇದು ಬಂದು ನಾರ್ಮಲ್ ಡ್ಯೂಕ್ 390. ಇದು ಹೊಸದಾಗಿ ಲಾಂಚ್ ಆಗಿರೋದೆ. ಅಂಡ್ ಇದು ಬಂದು ಹೊಸ ಗಾಡಿ 390cc ಇದೆ. ಇದನ್ನು ಎಲ್ಲ ಒಂದೇ ಗೈಸ್. ಇದು ಚೆನ್ನಾಗಿದೆ ನೋಡಿ, ಪಲ್ಸರ್ದು. ಕ್ರೇಜಿ ಕ್ರೇಜಿ. ಸೊ ಗೈಸ್ ಈಗ ಕವಾಸಕಿದು ತೋರಿಸ್ತಾರೆ ಪವರ್ ಹೇಗಿರುತ್ತೆ ಅಂತ. ಗೈಸ್ ಈಗ GT ಗಾಡಿದು ತೋರಿಸ್ತಾರೆ ಪವರ್. ಗೈಸ್ ನೋಡಿ, ಇವು 4 ಗಾಡಿದು ಸೌಂಡ್ ಬಂತು. ಅಂಡ್ ಡ್ಯೂಕಿಂದ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ನೋಡ್ಬೋದಲ್ಲ, ಇಲ್ಲಿರೋ 4-5 ಗಾಡಿಯವರು ಇಲ್ಲೇ ಅವರೇ. 5 ಜನನು ಯೂಟ್ಯೂಬರ್ಸ್ ಗೈಸ್. ಬ್ರೋ ಯೂಟ್ಯೂಬರ್ ಅಲ್ವಾ ಅವರು? ಹಾ ನೋಡಿ, ನಮ್ಗಿಂತ ದೊಡ್ಡ ಯೂಟ್ಯೂಬರ್ ಅಲ್ಲೇ ಅವರಾ? ಹಾಯ್ ಬ್ರೋ, ಆರಾಮದಿರಿ? ಹಾ, ಯೂಟ್ಯೂಬ್ ಅಲ್ಲಿ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳ್ರಿ ನಮ್ ಚಾನಲ್. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ ಹುಬ್ಳಿ ಧಾರವಾಡದಿಂದ ಯಾರ ಇತ್ತ ಸೈಡಿನವ್ರು ಯಾರು ನೋಡಾತೀರಿ, ವಸೀಂ ಬ್ಲಾಗ್ಸ್ ಅಂತ ಐತಿ, ಪಜ್ಜುಕೆ ಬ್ಲಾಗ್ಸ್ ಅಂತ ಐತಿ, ಆಮೇಲೆ ಮತ್ತ ಶಶಿಯನ್ ಅಂದಿಲ್ಲಲ್ಲ, ಆಮೇಲೆ ಇನ್ಸ್ಟಾಗ್ರಾಮ್ ಒಳಗ ಶಶಿಧರ್ ಅಂತ ಐತಿ. ಮುಂದೆ ಹೇಳ್ರಿ ಒಂದ್ ಸೆಕೆಂಡ್. ಏನಿಲ್ಲ ಇಲ್ಲ, ನಿಮ್ ಇನ್ಸ್ಟಾಗ್ರಾಮ್ ಐತಿ? ಪೀಪಲ್ ಕಾಲ್ ಮಿ ಪಜ್ಜು. ಶಶಿಧರ್ ಅಣ್ಣ ಹೇಳ್ರಿ ಇನ್ಸ್ಟಾಗ್ರಾಮ್ ಐತಿ? ಪೀಪಲ್ ಕಾಲ್ ಮಿ ಪಜ್ಜು ಅಂತ ಐತಿ. ನಮ್ದು ಇಲ್ಲಿ ಬಿಡೋ ಏನಿಲ್ಲ, ಇನ್ಸ್ಟಾಗ್ರಾಮ್ ಐತಿ ಶಶಿಧರ್ ಸಿತಿಕೊಂಡ್ ಮಠ ಅಂತ ಐತಿ.
ಆಮೇಲೆ ಇವ್ರದ್ರಿ ವಸೀಂ ರಾಕ್ ಸ್ಟಾರ್ ಕ್ರೌಡ್ ಕಿಲ್ಲರ್ ಮಿಸ್ಟರ್ ಮಂದಾರ್ 46 ಮಿಸ್ಟರ್ ಮಂದಾರ್ 46 ಹಾ ರೀ ಇವ್ರದ್ದು ವಸೀಂ ಬ್ಲಾಗ್ಸ್ ಅಂತ ಐತಿ ಅಣ್ಣಂದ ಬ್ಲಾಗ್ಸ್ ಅದು ಮಸ್ತ್ ಎಡಿಟ್ ಮಾಡೋರಲ್ಲ ಇವ್ರ ಬಾಳ ಅಂದ್ರ ಕತ್ರ ಬ್ಲಾಗ್ಸ್ ಇರ್ತೈತಿ ಈ ಸೈಡ್ ದವ್ರ ಯಾರ್ಯಾರು ನೋಡಿಲ್ಲಲ್ರಿ ಎಲ್ಲಾರ ಸೈಡ್ ಪಕ್ಕಾ ನೋಡ್ಬೇಕು ಅವ್ರ ಚಾನಲ್ ಒಳಗೆ ಏನವ್ರೆ ಚಾನಲ್ ಇತ್ತು ಆರ್ವಿ ಬ್ಲಾಗ್ಸ್ ಅಂತ ಆರ್ವಿ ಬ್ಲಾಗ್ಸ್ ಅಂತ ಒಂದ್ ಐತ್ರಿ ಆಮೇಲೆ ಪಜ್ಜಿಕೆ ಬ್ಲಾಗ್ಸ್ ಅಂತ ಐತಿ ಥ್ಯಾಂಕ್ ಯು ಬ್ರೋ. कहने को तो मैं बातें 10 कह दूं किसी की बेइज्जती पर ऐसे नाम का भी क्या साला जो किसी को नीचा दिखाकर बने। और करता हूँ दिल से दिल तक सारी बात क्यों, क्योंकि दुनिया बन के मिटती है और हम खुद को मिटा कर बने। कहंदे हर गाना हिट मुंडा आइकॉनिक दे दो जेडी भी नज़म राजा लाइट ऑन इट if you the fucking prize all my eyes on it I'm coming for you. ಸೊ ಗೈಸ್ ಆಟೋ ಎಕ್ಸ್ಪೋಗೆ ಹೋಗಿದ್ವಲ್ಲ, ಸೊ ಅವ್ರ ಹತ್ರ ಹೋಗಿ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ವಾಪಸ್ಸು ಮನೆಗೆ ಬಂದಿದ್ದೀವಿ. ಸೊ ಟೈಮ್ ಬಂದು 6 ಗಂಟೆ ಆಗಿದೆ ವಾಪಸ್ ಎಲ್ಲ ಮನೆಗೆ ಬರುವಾಗ, ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು. ಸೊ ಇವತ್ತು ಹೋಗಿ ಇನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ವೀಡಿಯೋಸ್ನ. ಸೊ ಆಗಲೇ ಒಂದು ವೀಡಿಯೋ ಅಪ್ಲೋಡ್ ಆಗಿದೆ, ಹೋಗಿ ಸಪೋರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಕೂಡ ಬೇಗ ಬರುತ್ತೆ, ಡೈಲಿ ಬುಕ್ಸ್ನ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.